ನಮಸ್ಕಾರ ಸ್ನೇಹಿತರೆ. ಅಂತೂ ಇಂತೂ IPL 2025 ಟೂರ್ನಿಯಲ್ಲಿ ಮುಂಬೈ ಇಂಡಿಯನ್ಸ್ ತನ್ನ ಹೋಮ್ ಗ್ರೌಂಡ್ ನಲ್ಲಿ ಮೊದಲ ಜಯವನ್ನ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ದಾಖಲಿಸಿದೆ. ಮುಂಬೈನ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆದಂತಹ ಮ್ಯಾಚ್ ನಲ್ಲಿ ಯಂಗ್ ಸ್ಟಾರ್ ಅಶ್ವಿನಿ ಕುಮಾರ್ ಅವರ ಡೆಬ್ಯೂ ಮ್ಯಾಚ್ ನಲ್ಲಿ ಅವರ ಬೌಲಿಂಗ್ ಇಲ್ಲಿ ನಿಜಕ್ಕೂ ಮ್ಯಾಟರ್ ಆಯಿತು. ಹಾಗಿದ್ರೆ ಮ್ಯಾಚ್ ನಲ್ಲಿ ಏನಾಯಿತು ಏನಿಲ್ಲ ಎಲ್ಲವನ್ನ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಟಾಸ್ ವಿಷಯಕ್ಕೆ ಬಂದ್ರೆ ಮುಂಬೈ ಇಂಡಿಯನ್ಸ್ ನಾಯಕ ಹಾರ್ದಿಕ್ ಪಾಂಡ್ಯ ಟಾಸ್ ಅನ್ನ ಗೆದ್ದು ಬೌಲಿಂಗ್ ಅನ್ನ ಆಯ್ಕೆ ಮಾಡ್ಕೋತಾರೆ. ಬ್ಯಾಟಿಂಗ್ ಫ್ರೆಂಡ್ಲಿ ವಾಂಖೆಡೆ ಗ್ರೌಂಡ್ ನಲ್ಲಿ ಮೊದಲಿಗೆ ಬ್ಯಾಟಿಂಗ್ ಮಾಡಲು ಬಂದಂತಹ KKR ಗೆ ಮುಂಬೈ ಇಂಡಿಯನ್ಸ್ ಬೌಲರ್ ಟ್ರೆಂಟ್ ಬೌಲ್ಟ್ ಮೊದಲ ಓವರ್ ನಲ್ಲಿ ತಮ್ಮ ಯಾರ್ಕರ್ ನಿಂದ ಸುನಿಲ್ ನರೇನ್ ಅವರನ್ನ ಕ್ಲೀನ್ ಬೋಲ್ಡ್ ಮಾಡ್ತಾರೆ. ಅದಾದ ನಂತರ ಎರಡನೇ ಓವರ್ ನ ಮೊದಲನೇ ಎಸೆತದಲ್ಲಿ ದೀಪಕ್ ಚಹರ್ ಕ್ವಿಂಟನ್ ಡಿಕಾಕ್ ಅವರನ್ನ ಔಟ್ ಮಾಡ್ತಾರೆ. ಇದರೊಂದಿಗೆ KKR ಓಪನರ್ಸ್ ಗಳು ಮೊದಲ 7 ಎಸೆತಗಳಲ್ಲೇ ಪೆವಿಲಿಯನ್ ಸೇರಿ ಬಿಡ್ತಾರೆ. ನಂತರ ಬಂದಂತಹ ಅಜಿಂಕ್ಯ ರಹಾನೆ ಒಂದು ಒಳ್ಳೆ ಇನ್ನಿಂಗ್ಸ್ ಕಟ್ಟುವ ಇಂಟೆಂಟ್ ಅನ್ನ ತೋರಿಸ್ತಾರೆ. ಆದರೆ ಯಂಗ್ಸ್ಟರ್ ಅಶ್ವಿನಿ ಕುಮಾರ್ ಅವರ ಮೊದಲ ಎಸೆತದಲ್ಲಿ ರಹಾನೆ ತಿಲಕ್ ವರ್ಮಾಗೆ ಕ್ಯಾಚ್ ನೀಡಿ ಪೆವಿಲಿಯನ್ ಕಡೆ ಹೆಜ್ಜೆ ಹಾಕ್ತಾರೆ. ಅದಾದ ನಂತರ ವೆಂಕಟೇಶ್ ಅಯ್ಯರ್ ಕೂಡ ದೀಪಕ್ ಚಹರ್ ಅವರಿಗೆ ವಿಕೆಟ್ ಒಪ್ಪಿಸುತ್ತಾರೆ. ಪವರ್ ಪ್ಲೇ ಮುಗಿಯುವುದರೊಳಗಾಗಲೇ KKR 41 ರನ್ಗೆ ತನ್ನ ಪ್ರಮುಖ 4 ವಿಕೆಟ್ ಅನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕುತ್ತದೆ. ಆಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಂತಹ ಮನೀಶ್ ಪಾಂಡೆ KKR ತಂಡವನ್ನ ಮೇಲೆತ್ತುವ ಪ್ರಯತ್ನವನ್ನ ಮಾಡುತ್ತಾರೆ. ಆದ್ರೆ ಅಶ್ವಿನಿ ಕುಮಾರ್ ಮನೀಶ್ ಪಾಂಡೆ ಅವರನ್ನ ಕ್ಲೀನ್ ಬೋರ್ಡ್ ಮಾಡುವುದರ ಮೂಲಕ ಅವರ ಆಸೆಗೆ ಕಡಿವಾಣ ಹಾಕುತ್ತಾರೆ. ಹಾಗೆ ರಿಂಕು ಸಿಂಗ್ ವಿಕೆಟ್ ಪಡೆದು ಆಂಡ್ರೆ ರಸೆಲ್ ಅವರನ್ನ ಕ್ಲೀನ್ ಬೋರ್ಡ್ ಮಾಡುವುದರ ಮೂಲಕ KKR ದೊಡ್ಡ ಮೊತ್ತ ಕಲೆ ಹಾಕುವುದನ್ನ ಅಶ್ವಿನಿ ಕುಮಾರ್ ಕಟ್ಟಿ ಹಾಕ್ತಾರೆ. ಕೊನೆಯಲ್ಲಿ ರಮನ್ದೀಪ್ ಸಿಂಗ್ ಅವರ ಆಟದಿಂದ KKR 100ರ ಗಡಿ ದಾಟುತ್ತದೆ ಹಾಗೂ 116 ರನ್ಗಳಿಗೆ ಆಲ್ಔಟ್ ಕೂಡ ಆಗುತ್ತದೆ. ಮುಂಬೈ ಪರ ಡೆಬ್ಯೂ ಮ್ಯಾಚ್ ಆಡಿದಂತಹ ಅಶ್ವಿನಿ ಕುಮಾರ್ 4 ವಿಕೆಟ್, ದೀಪಕ್ ಚಹರ್ 2 ವಿಕೆಟ್, ಟ್ರೆಂಟ್ ಬೋಲ್ಟ್, ಹಾರ್ದಿಕ್ ಪಾಂಡ್ಯ, ವಿಘ್ನೇಶ್ ಪುತ್ತೂರ್, ಸ್ಯಾಂಟ್ನರ್ ತಲಾ 1 ವಿಕೆಟ್ ಅನ್ನ ಪಡಿತಾರೆ. 117 ರನ್ಗಳ ಸುಲಭ ಗುರಿಯನ್ನ ಬೆನ್ನಟ್ಟಿದಂತಹ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಆರಂಭದಲ್ಲಿ ಓಪನರ್ಸ್ ಗಳು ಒಳ್ಳೆಯ ಅಡಿಪಾಯವನ್ನ ಹಾಕ್ತಾರೆ. ಆದರೆ ರೋಹಿತ್ ಶರ್ಮಾ 13 ರನ್ಗಳಿಗೆ ಔಟ್ ಆಗುವುದರ ಮೂಲಕ ತಮ್ಮ ಕಳಪೆ ಫಾರ್ಮ್ ಅನ್ನ ಮುಂದುವರಿಸ್ತಾರೆ. ಆದ್ರೆ ಮುಂಬೈ ತಂಡದ ರಿಕೆಲ್ಟನ್ ಅವರು ವಿಲ್ ಜಾಕ್ಸ್ ಅವರೊಂದಿಗೆ ಸೇರಿ ಸ್ಫೋಟಕ ಆಟವನ್ನು ಆಡಿ ಅರ್ಧಶತಕವನ್ನು ಕೂಡ ಪೂರೈಸಿಕೊಳ್ತಾರೆ. ರಸಲ್ ಅವರ ಬೌಲಿಂಗ್ ನಲ್ಲಿ ವಿಲ್ ಜಾಕ್ ಅಜಿಂಕ್ಯ ರಹಾನೆ ಅವರ ಕೈಗೆ ಕ್ಯಾಚ್ ಇತ್ತು ಪೆವಿಲಿಯನ್ ಕಡೆ ನಿರ್ಗಮಿಸುತ್ತಾರೆ. ನಂತರ ಬಂದಂತಹ ಮಿಸ್ಟರ್ 360 ಸೂರ್ಯಕುಮಾರ್ ಯಾದವ್ 9 ಎಸೆತಗಳಲ್ಲೇ 3 ಬೌಂಡರಿ 2 ಭರ್ಜರಿ ಸಿಕ್ಸರ್ ಮೂಲಕ 27 ರನ್ ಗಳಿಸಿ ಕೇವಲ 12.5 ಓವರ್ಗಳಲ್ಲಿ ತಂಡವನ್ನ ಗೆಲುವಿನ ದಡವನ್ನ ಸೇರಿಸುತ್ತಾರೆ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಎಂದರೆ ಅಶ್ವಿನಿ ಕುಮಾರ್ ಎಂಬ ಯಂಗ್ ಗನ್ ಬಗ್ಗೆ. ತಾನು ಡೆಬ್ಯೂ ಮಾಡಿದಂತಹ ಮೊದಲ ಪಂದ್ಯದಲ್ಲೇ 3 ಓವರ್ ಬೌಲಿಂಗ್ ಮಾಡಿ 24 ರನ್ ನೀಡಿ KKR ತಂಡದ ಪ್ರಮುಖ 4 ಪಿಲ್ಲರ್ ವಿಕೆಟ್ ಗಳನ್ನು ಪಡೆದು ಡ್ರೀಮ್ ಡೆಬ್ಯೂ ಮಾಡಿದ್ರು ಹಾಗೂ ಮೊದಲ ಪಂದ್ಯದಲ್ಲೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನ ಕೂಡ ಆದರು. ಇದರೊಂದಿಗೆ ಮುಂಬೈ ಇಂಡಿಯನ್ಸ್ ತಂಡ ಈ ಆವೃತ್ತಿಯಲ್ಲಿ ತನ್ನ ಮೊದಲ ಗೆಲುವನ್ನ ದಾಖಲಿಸಿತು ಹಾಗೂ ಅಂಕಪಟ್ಟಿಯಲ್ಲಿ ಪ್ಲಸ್ ರನ್ ರೇಟ್ ನೊಂದಿಗೆ 6ನೇ ಸ್ಥಾನಕ್ಕೆ ಜಿಗಿಯಿತು ಹಾಗೂ KKR ತಂಡ ಪಂದ್ಯ ಸೋಲುವುದರ ಮೂಲಕ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನಕ್ಕೆ ಕುಸಿದಿದೆ. ಮ್ಯಾಚ್ ನ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.